ಗೌರಿಯನ್ನ ಹೆಸರು ಕೇಳ್ತಿದ್ದಂಗೆ ಒಬ್ರಿಗೆ ಒಂದು ಇಂಪ್ರೆಸಿವ್ ಆಗುತ್ತೆ. ಬಟ್ ಈ ಪಿಕ್ಚರಲ್ಲಿ ಆ ಥರದ್ದು ಇಂಪ್ರೆಸಿವ್ ಆಗೋಂಥದ್ದು ಏನೆಲ್ಲ ಅಂಶಗಳಿದೆ ಅಂತ ಸರ್? ಅಫ್ಕೋರ್ಸ್ ಗೌರಿ ಟೈಟಲ್ ಒಂದು ಅದ್ಭುತವಾದ ಒಂದು ಶೀರ್ಷಿಕೆ. ಆ ಶೀರ್ಷಿಕೆ ಜೊತೆಗೆ ಸಂಗೀತ ಇರೋದ್ರಿಂದ ಸಂಗೀತ ಒಂದು ಪ್ರಧಾನವಾದ ಒಂದು ಸ್ಥಾನ ಪಡೆದಿದೆ. ಅದರ ಜೊತೆಗೆ ಸಮರ್ಜಿತ್ತು ಮತ್ತು ಹಲವಾರು ಯುವ ಪ್ರತಿಭೆಗಳ ನಟನೆ, ಅದಕ್ಕೆ ಒಂದು ಅನುಭವಿ ಕಿಲಾಡಿಗಳು ಸಾಥ್ ನೀಡಿರೋದು. ಮಾಸಿ ಸುಧೀರ್ ಅಂಥವರು, ಸಂಪತ್ ಮೈತ್ರಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮತ್ತು ತಾಂತ್ರಿಕವಾಗಿ KM ಪ್ರಕಾಶ್ ಅವರ ಸಂಕಲನ ಎದ್ದು ಕಾಣುತ್ತೆ, ರವಿ ವರ್ಮಾ ಅವರ ಫೈಟು ಮತ್ತು ನಮ್ಮ ಬರಹಗಾರರ ಒಂದು ಸಂಭಾಷಣೆ. ಸೊ ಇವೆಲ್ಲ ಕೂಡಿ ಬಂದಿದೆ ಅನ್ಸುತ್ತೆ ನನಗೆ ಯಾಕೋ ಈ ಸಿನಿಮಾ ಎಲ್ಲರೂ ಕಷ್ಟಪಟ್ಟು ಒಂದು ಕೂಡಿ ಬಂದಿರೋಂಥ ಒಂದು ಒಳ್ಳೆಯ ಸಿನಿಮಾ. ಒಂದು ಪ್ರಾಮಾಣಿಕವಾಗಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಒಂದು ಸಿನಿಮಾನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಜನರು ಅದನ್ನು ಬೆನ್ತಟ್ತಾರೆ. ಯಾವಾಗ ನಾವು ಪ್ರಾಮಾಣಿಕವಾಗಿ ಮಾಡಿಲ್ವೋ, ಬರೀ ಒಂದು ಕಮರ್ಷಿಯಲ್ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ತೀವೋ ಆವಾಗ ಜನರಿಗೆ ಗೊತ್ತಾಗುತ್ತೆ. ಆದರೆ ಒಂದು ಪ್ರಾಮಾಣಿಕವಾಗಿ ಒಂದು ಸಿನಿಮಾ ಮಾಡಬೇಕು, ನಮ್ಮ ಒಂದು ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತಂದಾಗ ಜನ ಅದನ್ನು ಬೆನ್ನು ತಟ್ಟೇ ಇದ್ದಾರೆ. ಆಮೇಲೆ ಒಳ್ಳೆ ಕತೆ, ಅಫ್ಕೋರ್ಸ್ ಇದಕ್ಕೆಲ್ಲ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್, ಅದೆಲ್ಲ ಅದ್ಭುತವಾಗಿ ಬಂದಿದೆ ಇದಕ್ಕೆ.